ಅಲ್ಲಿ ದೊಡ್ಡದಾಗ ಒಂದು ಬೋರ್ಡ್ ನೋಡಿದೆ, ಆರ್ ಅಶೋಕ್ ಜ್ಯೋತಿಷಾಲಯ ಅಂತ. ಅವ್ರ ಫೋಟೋ ಇತ್ತು, ಅಶೋಕ್ ಬಾಬಾ ಅಂತ. ಆ ಫೋಟೋ ನೋಡಿದ್ಮೇಲೆ ನನಗೆ ಸ್ವಲ್ಪ ಜ್ಞಾನೋದಯ ಆಯಿತು. ಅಶೋಕಣ್ಣ ಭವಿಷ್ಯ ಹೇಳೋದ್ರಿಂದ ನಾನು ಹೇಳೋಣ ಅಂತ. ಸೊ ಕರ್ನಾಟಕದ ಜನತೆಗೆ ಮತ್ತೊಂದು ಅನೌನ್ಸ್ಮೆಂಟು, ತಮ್ಗೆ ಏನಾದರೂ ಲೈಫಲ್ಲಿ ಕಿತ್ತೋಗೋ ಐಡಿಯಾ ಬೇಕು ಅಂದರೆ ಒಮ್ಮೆ ಭೇಟಿ ಕೊಡಿ, ಆರ್ ಅಶೋಕ್ ಜ್ಯೋತಿಷಾಲಯ, ಪದ್ಮನಾಭನಗರ. ಥ್ಯಾಂಕ್ ಯು ಸರ್. ಅಲ್ಲ ಸರ್, ಎರಡೂ ಪಕ್ಷದಲ್ಲಿ ಜ್ಯೋತಿಷಿ ಹೇಳೋದು ಕಾರ್ಯ ನಿರಂತರವಾಗಿ ಸಾಕ್ತಾ ಇರ್ತಲ್ಲ. ಈಗ ನಿಮ್ಮ ಮೇಲೆ ಅವರು ಹೇಳ್ತಾ ಇದ್ದಾರೆ CM ಕುರ್ಚಿ ಕಿತ್ತಾಟ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮಾಜಿ ಸಚಿವರು ಪದೇ ಪದೇ ಒತ್ತಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಏನು ಕ್ರಾಂತಿ ಆಗುತ್ತೆ? ಅಭಿವೃದ್ಧಿಯ ಕ್ರಾಂತಿ, ಬಡವರನ್ನ ಶ್ರೀಮಂತರನ್ನಾಗಿ ಮಾಡೋ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿ, ಉದ್ಯೋಗ ಕ್ರಾಂತಿ. ಇಂಥ ಕ್ರಾಂತಿಯಲ್ಲಿ ನಾವು ತೊಡಗಿದ್ದೀವಿ. ಅವ್ರ ಪ್ರಕಾರ ಕ್ರಾಂತಿ ಅಂದ್ರೆ ಏನೋ ನನಗೆ ಗೊತ್ತಿಲ್ಲ BJP ಅವರಲ್ಲಿ. ಬಟ್ ನಾನು ಮತ್ತೊಮ್ಮೆ ಅಶೋಕಣ್ಣ ಅವ್ರನ್ನ ಕೇಳ್ತೀನಿ. ಅಶೋಕಣ್ಣ, ಡೆಲ್ಲಿಯಲ್ಲಿ 3400 ಹೋಲ್ಸ್ ಇದೆ ಅಂತ, ಫ್ಯಾಟ್ ಹೋಲ್ಸ್ ಇದೆ ಅಂತ ಅವರು ಡೆಲ್ಲಿ PWD ಮಿನಿಸ್ಟರ್ ಹೇಳಿದ್ದಾರೆ. ಅದು ಕಾಣಿಸ್ತಿಲ್ವಾಣ ನಿಮಗೆ ಜಾತಕದಲ್ಲಿ? ಸರ್, ನೀವು ಡೆಲ್ಲಿ ಅಲ್ಲ ಸರ್, ಡೆಲ್ಲಿ ಬಿಡಿ, ಬೆಂಗಳೂರು ಬಗ್ಗೆ ಕೇಳ್ತಿರೋದು. ನೀವು ಯಾಕೆ ಪ್ರತಿ ಸರ್ತಿನೂ ಏನಾದ್ರೆ BJP ಅಲಿಗೇಷನ್ ಮಾಡಿದ್ರೆ ಬೇರೆ ರಾಜ್ಯದ ಹೇಳ್ತೀರಾ? ಈಗ ಬೆಂಗಳೂರಲ್ಲಿ ಗುಂಡಿ ಇಲ್ವಾ? ನೀವು ಅದನ್ನ ಮುಚ್ಚಿ ಅದನ್ನ ಕೇಳ್ಬೇಕಲ್ವಾ ನೀವು? ಈಗ ನೀವು ಡೆಲ್ಲಿ ಯಾಕೆ ಮಾತಾಡಲ್ಲ ಸರ್? ಒಂದ್ ನಿಮಿಷ ಚರ್ಚೆ ಸ್ಟಾರ್ಟ್ ಆಗಿದೆ ಇಲ್ಲಿ ಸರ್. ಇಲ್ಲಿ ಬಿಟ್ಟು ಹೋಗ್ತೀವಿ ಅಂತ ಹಾಕಿದವ್ರು ಯಾರು? ಇಲ್ಲಿ ಟ್ವೀಟ್ ಮಾಡಿದ್ದಾರೆ ಯಾರೋ ಒಂದು ಕಂಪನಿ CEO ಅಲ್ವಾ? ನೀವು ಅದನ್ನ ಮುಚ್ಚಿಬಿಟ್ಟು ಹೇಳ್ಬೇಕೆ ವಿನಃ ನೀವು ಪ್ರತಿಯೊಂದಕ್ಕೂ ಅಲ್ಲಿ ಮುಚ್ಚಿ ಅಂದ್ರೆ ಅವ್ರು ಮುಚ್ಚಿಲ್ಲ ಅಂತಾನೆ ತಾನೇ ಅವ್ರನ್ನ ವಿರೋಧ ಪಕ್ಷ ಕೂರಿಸಿದ ಜನ. ಡೆಲ್ಲಿ ರೆಫರೆನ್ಸ್ ಯಾಕೆ ಹೇಳಿದೆ ಅಂದ್ರೆ, ನಮ್ DK ಸಾಹೇಬ್ರು ಪ್ರಧಾನಿಗಳು ಹೋಗೋ ಮನೆ ರಸ್ತೆಯಲ್ಲೇ ಗುಂಡಿ ಇರೋದ್ರಿಂದ ಅಲ್ಲೇ ಇದೆ, ನಾವಿಲ್ಲಿ ಗುಂಡಿ ಮುಚ್ತೀವಿ ಅಂತ ಹೇಳಿಕೆ ಕೊಟ್ರು. ಅದಕ್ಕೆ ಸಪೋರ್ಟಿಂಗ್ ಆಗಿ ನಾನು ಹೇಳಿದೆ PWD ಮಾಡಿದ್ವಲ್ಲ, 1000 ಗುಂಡಿಗಳನ್ನ ಮುಚ್ತೀವಿ ಅಂತ ತೀರ್ಮಾನ ತಗೊಂಡಿದ್ದೀವಿ. ಎಷ್ಟು ಗುಂಡಿ ಮುಚ್ಚಿದ್ದೀರಾ ಸರ್ ಇದುವರೆಗೆ? 4 ವರ್ಷ BJP ಅವರು ಎಷ್ಟು ಸರ್? ಅವರು ಅಲ್ಲೇ 4 ವರ್ಷ ಆಗಿಲ್ಲ ಅಂತಾನೆ ಸರ್ ಅವ್ರನ್ನ ಹೀನಾಯವಾಗಿ ತೋರಿಸಿದ 66ಕ್ಕೆ ನಿಮ್ 130 ಮೆಜಾರಿಟಿ ಕೊಟ್ಟಿದ್ದು. ಅದಕ್ಕೆ ಪ್ರದೀಪ್ ಈಶ್ವರ್ ಅವ್ರ ಬಳಿ ಮಾಹಿತಿ ಇದೆಯಾ ಇದುವರೆಗೂ ಎಷ್ಟು ಗುಂಡಿಗಳನ್ನ BJP ಮುಚ್ಚಿದೆ? ಈಗ ನಾವು ಮುಚ್ಚಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ, ಕಂಪ್ಲೀಟ್ ಮಾಡ್ತೀವಿ. ಇದುವರೆಗೆ ಎಷ್ಟು ಮುಚ್ಚಿದ್ರೆ ಸರ್? ಸ್ಟಾರ್ಟ್ ಮಾಡಿದ್ದೀವಿ ಸರ್. ಉದ್ಯಮಿಗಳು ಇಲ್ಲಿ ರಸ್ತೆ ಗುಂಡಿ ಇರೋ ಕಾರಣಕ್ಕೆ ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಇವತ್ತು ಕಿರಣ್ ಮಜುಮ್ದಾರ್ ಶಾ ಒಂದು ಟ್ವೀಟ್ ಮಾಡಿದ್ದಾರೆ, ಈ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ, ಇದು ಹಾಳಾಗೋದಕ್ಕೆ ಜನರು ಕೂಡ ಕಾರಣ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ. ಅಂದ್ರೆ ಉದ್ಯಮಿಗಳು ಕೂಡ ಟ್ವೀಟ್ ಮಾಡಿ ಸರ್ಕಾರ. ನಮ್ಮ ಮುಖ್ಯಮಂತ್ರಿಗಳು ವಿಪ್ರೋ ಅಜೀಂ ಪ್ರೇಮ್ಜಿ ಅವ್ರ ಪತ್ರ ಬರೆದು ಆ ಟ್ರಾಫಿಕ್ ನ ಕಂಟ್ರೋಲ್ ಮಾಡಕ್ಕೆ ಅಲ್ಲೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಎರಡನೇದು, ನಾವು IT-BT ಪರ ನಿಲ್ಲಿಲ್ಲ ಅಂದ್ರೆ, ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಇಲ್ಲ ಅಂದಿದ್ರೆ ಬೆಂಗಳೂರು IT ಕ್ಯಾಪಿಟಲ್ ಹೆಂಗಾಗ್ತಿತ್ತು, ಕಾರ್ಬನ್ ಸಿಟಿ ಹೆಂಗಾಗ್ತಿತ್ತು, ಸಿಲಿಕಾನ್ ಸಿಟಿ ಹೆಂಗಾಗ್ತಿತ್ತು. ಆದ್ರೆ ಬೆಂಗಳೂರು ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆ ಸರ್. ನಂಬರ್ ಆಫ್ ಕಂಪನೀಸ್ ಜಾಸ್ತಿ ಬರ್ತಿದೆ, ನಂಬರ್ ಆಫ್ ಮೈಗ್ರೆಂಟ್ಸ್ ಜಾಸ್ತಿ ಇದ್ದಾರೆ. ಬೆಂಗಳೂರಲ್ಲಿ ಲಕ್ಷಾಂತರ ಜನ ಮೈಗ್ರೆಂಟ್ಸ್ ಇದ್ದಾರೆ. ಇದು ಚಾಲೆಂಜಸ್ ಬರುತ್ತೆ ಓವರ್ ದ ಪೀರಿಯಡ್. ಈ ಊರಲ್ಲಿ 1000 ಜನ ಬಂದು ಬದುಕನ್ನು ಕಟ್ಕೊಂಡಿದ್ದಾರೆ. ಕಸ ವಿಲೇವಾರಿ ಚಾಲೆಂಜ್ ಬೆಂಗಳೂರಿಗೆ. ಅದನ್ನ ಡಿಸ್ಪೋಸಲ್ ಮಾಡೋ ಮೆಕ್ಯಾನಿಸಮ್ ನಾವು ತಂತ್ರಜ್ಞಾನ ತರ್ತಾ ಇದ್ದೀವಿ. ಇಟ್ ಟೇಕ್ ಸಮ್ ಟೈಮ್ ಅಲ್ವಾ? ಇದೇ ಸೆಷನ್ ನಲ್ಲಿ ಅಥವಾ ನಮ್ಮ ಗಮನಕ್ಕೆ ಒಂದು ಸೌಜನ್ಯವಾಗಿ ಒಂದು ಪತ್ರ ಬರೆದು, ಸರ್ 1000 ಗುಂಡಿಗಳಿದೆ, ಒಂದು ಮುಚ್ಚಿ ಸರ್ ಅಂತ ಒಂದು ಪಾಸಿಟಿವ್ ಆಗಿ ಯಾಕೆ ನಮ್ಗೆ ಅಡ್ವೈಸ್ ಮಾಡಬಾರ್ದಾಗಿತ್ತು? ಏಕಾಏಕಿ ಮಾತಾಡಿದ್ರೆ ಪ್ರೆಸ್ ಮೀಟ್ ಮಾಡಿ ವಿಮರ್ಶೆ ಮಾಡ್ತಾರೆ. BJP ಅವರಿಗೆ ಇಶ್ಯೂ ಬೇಸ್ ಏನಂದ್ರೆ, ನಾನು ಹೇಳೋದು ಇದನ್ನ ನಮ್ಮ ಗಮನಕ್ಕೆ ತಂದಿದ್ದೀನಿ. ನೋಡಿ ಸರ್, ನೋಡಿ, ಒಂದು ನಿಮ್ಮ ಗಮನಕ್ಕೆ ಇರಲಿ ಸರ್. ಇವತ್ತು BJP ಕ್ಷೇತ್ರದಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ರಲ್ಲ, ಈಗ ವಿಜೇಂದ್ರಣ್ಣ MLA ಆಗಿದ್ರಲ್ಲ, ಎಲ್ಲ ಗುಂಡಿಗಳು ಮುಚ್ಚಿಬಿಟ್ಟಿದಾರಂತ. ನಾನು ಬೇಸಿಕ್ ಕ್ವಶನ್ ಮುಚ್ಚಿಬಿಟ್ಟಿದ್ದಾರೆ. ನಿಮ್ಗೆ ಏನೇ ಪ್ರಶ್ನೆ ಕೇಳಿದ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.